ಆತ್ಮೀಯ ವಿದ್ಯಾರ್ಥಿಗಳೇ, ಈಗ ನೀಟ್ಗೆ ನಿಮಗೆ ಫಸ್ಟ್ ಪಿ ಯು ಸಿಲೆಬಸ್ ಅನ್ನು ನಿಮ್ಮ ಎದುರಿಗೆ ಇಟ್ಟಿದ್ದೇನೆ. ಈಗಾಗಲೇ ನೀವು ಅದನ್ನು ಫಸ್ಟ್ ಪಿ ಯು ಕಂಪ್ಲೀಟ್ ಆಗಿ ಫಿಸಿಕ್ಸ್ ಸಿಲೆಬಸ್ ಅನ್ನು ನೋಡ್ಕೊಂಡಿರ್ತೀರಿ. ಇವತ್ತೇನು ಮಾಡುವ ಕೇಳಿದ್ರೆ ಕಂಟೆಂಟ್ ಆಫ್ ಕ್ಲಾಸ್ 12 ಅಂದ್ರೆ ಸೆಕೆಂಡ್ ಪಿ ಯು ಸಿಲೆಬಸ್ ಫಿಸಿಕ್ಸ್, ಬೇರೆದಲ್ಲ ಫಿಸಿಕ್ಸ್ ಮಾತ್ರ ಇರ್ತೇನೆ. ಆಮೇಲೆ ಇದಾದ್ಮೇಲೆ ನೆಕ್ಸ್ಟ್ ಹೇಳೋಣ ಒಂದಿಷ್ಟು ಏನೇನು ಕ್ವಶನ್ಸ್ ಅಂದ್ರೆ ಎಷ್ಟು ಕ್ವಶನ್ಸ್ ಇರುತ್ತೆ, ಯಾವ್ಯಾವ್ದಕ್ಕೆ ಎಷ್ಟು ಮಾರ್ಕ್ಸ್, ನೆಗೆಟಿವ್ ವ್ಯಾಲ್ಯೂಷನ್ ಅಂದ್ರೆ ಏನು, ಸ್ಕೋರ್ ಹೆಂಗ್ ಮಾಡ್ತಾರೆ, ಇವನ್ನೆಲ್ಲ ನಿಮ್ಗೆ ತಿಳಿಸ್ಕೊಡ್ಬೇಕು ಅಂತ ಆಸೆ ಇದೆ. ಅಗತ್ಯ ಬಿದ್ದರೆ ಅದನ್ನ ನಿಮ್ಗೆ ಗೊತ್ತಾಗುತ್ತೆ, ನಾನು ನಿಮ್ಮ ಕಾಮೆಂಟ್ಸ್ ನೋಡಿದಾಗ. ಬೇಕಂದ್ರೆ ಅದನ್ನು ಕೂಡ ಹೇಳೋಣ. ಅವ್ರ ಜೊತೆಗೆ ಕ್ಲಾಸಸ್ ಸ್ಟಾರ್ಟ್ ಮಾಡ್ಬೇಕಲ್ವಾ, ಸೊ ಅದು ಕೂಡ ರೆಡಿ ಮಾಡ್ಕೋಬೇಕು. ಹಾಗಾಗಿ ಇವತ್ತೇನ್ ಮಾಡೋಣ ಕೇಳಿದ್ರೆ, ನಾವು ಆ ಸಿಲೆಬಸ್ ಅನ್ನ ಯಾವುದು ಫಿಸಿಕ್ಸ್ ಇಂದ ನೀಟಲ್ಲಿ ಸೆಕೆಂಡ್ ಪಿ ಯುದಿಂದ ಏನ್ ಬರುತ್ತೆ, ಯಾವ್ಯಾವ್ದು ಓದ್ಬೇಕು. ಯಾಕೆಂದ್ರೆ ಕೆಲವು ನಾವು ನಿಮ್ಮ ಕ್ಲಾಸಲ್ಲಿ ರೆಗ್ಯುಲರ್ ಕ್ಲಾಸಲ್ಲಿ ಹೇಳಲ್ಲ, ಯಾಕೆಂದ್ರೆ ಅದು ನಮ್ಮ ಸ್ಟೇಟ್ ಸಿಲೆಬಸ್ ಅಲ್ಲಿ ಅದನ್ನ ನಾವು ತೆಗ್ದಿದ್ದೀವಿ, ಅಥವಾ ಅದನ್ನ ಹೊಸ ಬುಕ್ ಪ್ರಿಂಟ್ ಆದಾಗ ಅದು ಚೇಂಜ್ ಆಗಿದೆ, ಈ ತರ ಎಲ್ಲ ಕಥೆಗಳಿವೆ. ಅದು ಹಾಗಾಗಿ ನಿಮ್ಗೆ ಏನೇನು ಓದ್ಬೇಕು, ಹಾಗಾದ್ರೆ ನೀವು ಸೆಲ್ಫ್ ಸ್ಟಡಿ ಮಾಡೋರಾಗಿರ್ಬೋದು, ಅದಕ್ಕಾಗಿ ಏನ್ ತಯಾರಿ ಮಾಡ್ಕೋಬೇಕು ಅನ್ನೋದು ನಾವು ಡಿಸ್ಕಸ್ ಮಾಡೋಣ. ಓಕೆ, ಫಸ್ಟ್ ಯೂನಿಟ್ ನಂಬರ್ 1 ಅಂತ ಹೇಳುತ್ತೆ ಎಲೆಕ್ಟ್ರೋಸ್ಟಾಟಿಕ್ಸ್ ಅಂತ ಹೇಳ್ತಾರೆ. ಇದರಲ್ಲಿ ಏನು ಕೇಳಿದ್ರೆ ಎಲೆಕ್ಟ್ರಿಕ್ ಚಾರ್ಜಸ್ ಅಂಡ್ ದೇರ್ ಕನ್ಸರ್ವೇಷನ್. ಅಬ್ಸರ್ವ್, ನಿಮ್ ಟರ್ಮ್ಗಳು ಸಿಗ್ತಾ ಹೋಗ್ತವೆ ನೋಡಿ, ಕಾನ್ಸೆಪ್ಟ್ ಚೇಂಜ್ ಆಗಲ್ಲ. ಎಲೆಕ್ಟ್ರಿಕ್ ಚಾರ್ಜಸ್ ಅಂದ್ರೆ ಬಂತದ್ರ ಪ್ರಾಪರ್ಟೀಸ್ ಅದು ಇದು ಎಲ್ಲ ಬರುತ್ತೆ. ಕನ್ಸರ್ವೇಷನ್ ಅದರದೊಂದು ಪ್ರಾಪರ್ಟಿ. ಹಾಗೆ ನೆಕ್ಸ್ಟ್ ಕೂಲಮ್ಸ್ ಲಾ, ಫೋರ್ಸ್ ಬಿಟ್ವೀನ್ 2 ಪಾಯಿಂಟ್ ಚಾರ್ಜಸ್, ಫೋರ್ಸಸ್ ಬಿಟ್ವೀನ್ ಮಲ್ಟಿಪಲ್ ಚಾರ್ಜಸ್, ಇದು ಕೂಡ ಇನ್ಕ್ಲೂಡ್ ಇದೆ. ನೆಕ್ಸ್ಟ್ ಏನು ಸೂಪರ್ ಪೊಸಿಷನ್ ಪ್ರಿನ್ಸಿಪಲ್ ಅಂಡ್ ಕಂಟಿನ್ಯೂಯಸ್ ಚಾರ್ಜ್ ಡಿಸ್ಟ್ರಿಬ್ಯೂಷನ್. ಎಲ್ಲ ಸ್ವಲ್ಪ ಆಚೆ ಈಚೆ ಆಗ್ಬೋದು ನಿಮ್ಮ ಬುಕ್ಕಲ್ಲಿ, ಬಟ್ ಈ ಹೆಡ್ಡಿಂಗ್ಸ್ ನೋಡಿದಾಗ ನಿಮಗೆ ಗೊತ್ತಾಗುತ್ತೆ ಯಾವ್ಯಾವ್ದು ಓದಬೇಕು ಅಂತೇಳಿ. ನೆಕ್ಸ್ಟ್ ಎಲೆಕ್ಟ್ರಿಕ್ ಫೀಲ್ಡ್ ಡ್ಯೂ ಟು ಎ ಪಾಯಿಂಟ್ ಚಾರ್ಜ್, ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್, ಎಲೆಕ್ಟ್ರಿಕ್ ಡೈಪೋಲ್, ಎಲೆಕ್ಟ್ರಿಕ್ ಫೀಲ್ಡ್ ಡ್ಯೂ ಟು ಎ ಡೈಪೋಲ್. ಎರಡು ಡೆರಿವೇಶನ್ ಇದೆಯಲ್ಲ, ಎಲೆಕ್ಟ್ರಿಕ್ ಫೀಲ್ಡ್ ಡ್ಯೂ ಟು ಎ ಡೈಪೋಲ್, ಟಾರ್ಕ್ ಆನ್ ಎ ಡೈಪೋಲ್ ಇನ್ ಎ ಯೂನಿಫಾರ್ಮ್ ಎಲೆಕ್ಟ್ರಿಕ್ ಫೀಲ್ಡ್. ಕರೆಕ್ಟಾ? ಓಕೆ. ಆಮೇಲೆ ಎಲೆಕ್ಟ್ರಿಕ್ ಫ್ಲಕ್ಸ್, ಸ್ಟೇಟ್ಮೆಂಟ್ ಆಫ್ ಗಾಸಸ್ ಥಿಯರಮ್ ಅಂಡ್ ಇಟ್ಸ್ ಅಪ್ಲಿಕೇಶನ್ ಟು ಫೈಂಡ್ field due to infinitely long straight wire, ಒಂದನೇ ಡೆರಿವೇಶನ್. ಯೂನಿಫಾರ್ಮ್ಲಿ ಚಾರ್ಜ್ ಇನ್ಫೈನೈಟ್ ಪ್ಲೇನ್ ಶೀಟ್ ಎರಡನೇದು, ಅಂಡ್ ಯೂನಿಫಾರ್ಮ್ಲಿ ಚಾರ್ಜ್ ಥಿನ್ ಸ್ಪೆರಿಕಲ್ ಶೆಲ್, ಫೀಲ್ಡ್ ಇನ್ಸೈಡ್ ಅಂಡ್ ಔಟ್ಸೈಡ್. ಇನ್ಸೈಡ್ ಗೊತ್ತು 0 ಅಂತೇಳಿ, ಔಟ್ಸೈಡ್ ಒಂದು ಡೆರಿವೇಶನ್ ಮಾಡ್ಬೇಕಲ್ವಾ, ಸೊ ಡೆರಿವೇಶನ್ ಅಲ್ಲ ಅದಷ್ಟನ್ನ ಓದ್ಕೋಬೇಕು ಅಂತೇಳಿ. ಓಕೆ, ನೆಕ್ಸ್ಟ್ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಡಿಫರೆನ್ಸ್, ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಡ್ಯೂ ಟು ಎ ಪಾಯಿಂಟ್ ಚಾರ್ಜ್, a dipole and a system of charges, a dipole and a system of charges. ಏನದು ಪೊಟೆನ್ಷಿಯಲ್ ಡ್ಯೂ ಟು ಎ, ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಡ್ಯೂ ಟು ಎ ಚಾರ್ಜ್, ಪಾಯಿಂಟ್ ಚಾರ್ಜ್, ಎ ಡೈಪೋಲ್ ಅಂಡ್ ಎ ಸಿಸ್ಟಮ್ ಆಫ್ ಚಾರ್ಜಸ್, ಇಷ್ಟಕ್ಕೂ ನೋಡಬೇಕು ಅಂತೇಳಿ. ಇಕ್ವಿಪೊಟೆನ್ಷಿಯಲ್ ಸರ್ಫೇಸಸ್, ಎಲೆಕ್ಟ್ರಿಕಲ್ ಪೊಟೆನ್ಷಿಯಲ್ ಎನರ್ಜಿ ಆಫ್ ಎ ಸಿಸ್ಟಮ್ ಆಫ್ 2 ಪಾಯಿಂಟ್ ಚಾರ್ಜಸ್ ಅಂಡ್ ಆಫ್ ಎಲೆಕ್ಟ್ರಿಕ್ ಡೈಪೋಲ್ಸ್ ಇನ್ ಅನ್ ಎಲೆಕ್ಟ್ರೋಸ್ಟಾಟಿಕ್ ಫೀಲ್ಡ್. ಇದನ್ನ ನೀವು ನೋಡ್ತಾ ಇದ್ರೆ ನಿಮ್ಗೆ ಅರ್ಥ ಆಗುತ್ತೆ ಏನೇನು ಓದಬೇಕು ಅನ್ನುವಂಥದ್ದು. ನೆಕ್ಸ್ಟ್ ಕಂಡಕ್ಟರ್ಸ್ ಅಂಡ್ ಇನ್ಸುಲೇಟರ್ಸ್, ಫ್ರೀ ಚಾರ್ಜಸ್ ಅಂಡ್ ಬೌಂಡ್ ಚಾರ್ಜಸ್ ಇನ್ಸೈಡ್ ಎ ಕಂಡಕ್ಟರ್. ಅಲ್ಲಿದೆ ಹೆಡ್ಡಿಂಗ್ ಇದೆ, ಟೆಕ್ಸ್ಟ್ ಬುಕ್ ತೆಗೆದ್ರೆ ಸಿಗುತ್ತೆ ನಿಮಗೆ. ಕಂಡಕ್ಟರ್ಸ್ ಅಂಡ್ ಇನ್ಸುಲೇಟರ್ಸ್ ಅಂತಾನೆ ಸ್ಟಾರ್ಟ್ ಆಗುತ್ತೆ. ಓಕೆ, ಡೈಎಲೆಕ್ಟ್ರಿಕ್ಸ್ ಅಂಡ್ ಎಲೆಕ್ಟ್ರಿಕ್ ಪೊಲರೈಸೇಷನ್. ಓಕೆ, ಇದು ಸಿಲೆಬಸ್ಗೆ ಕಲ್ತಿದ್ದೀರಿ ನೀವು. ಕೆಪಾಸಿಟರ್ಸ್ ಅಂಡ್ ಕೆಪಾಸಿಟನ್ಸ್, ಕಾಂಬಿನೇಷನ್ ಆಫ್ ಕೆಪಾಸಿಟರ್ಸ್ ಇನ್ ಸೀರೀಸ್ ಅಂಡ್ ಇನ್ ಪ್ಯಾರಲಲ್, capacitance of a parallel plate capacitor with and without dielectric medium between the plates. ಎರಡು ಗೊತ್ತಿರಬೇಕು. ಓಕೆ, ಗೊತ್ತಿದೆ, ಡೆರಿವೇಶನ್ ಎಲ್ಲ ಮಾಡಿದ್ವಿ ಅಲ್ವಾ. ಎನರ್ಜಿ ಸ್ಟೋರ್ಡ್ ಇನ್ ಎ ಕೆಪಾಸಿಟರ್, ಇದಿಷ್ಟು ಗೊತ್ತಿರಬೇಕು. ಓಕೆ, ಇದೊಂದು 3 ಮಾರ್ಕ್ಸ್ ಡೆರಿವೇಶನ್ ಅಲ್ವಾ, ಎನರ್ಜಿ ಸ್ಟೋರ್ಡ್ ಇನ್ ಎ ಕೆಪಾಸಿಟರ್. ಪಾಂಡಿಗ್ರಾಫ್ ಜನರೇಟರ್, ಇದನ್ನು ಬಿಡ್ಲಿಲ್ಲ ಅವರು, ನಾವು ಬಿಟ್ಬಿಟ್ಟಿದೀವಿ, ನಿಮ್ಗೆ ಕಲಿಸಲ್ಲ ಇದನ್ನ ಅಲ್ವಾ. ಬಟ್ ಅಲ್ಲಿ ಸಿಲೆಬಸ್ ಅಲ್ಲಿ ನಾನೀಗ ನಿಮ್ಗೆ ಏನ್ ಹೇಳ್ತಾ ಇದ್ದೇನೆ, ಇದು NTA ಗೌರ್ಮೆಂಟ್ ವೆಬ್ಸೈಟ್ ನಲ್ಲಿರುವಂತಹ ಅಧಿಕೃತವಾಗಿರುವಂತಹ ಈ ವರ್ಷಕ್ಕೆ ಆಗಿರುವಂತಹ ಸಿಲೆಬಸ್ ಅನ್ನ ತಗೊಂಡು ನಿಮ್ಮ ಎದುರಿಗೆ ಇಡ್ತಾ ಇದ್ದೀನಿ. ನೆಕ್ಸ್ಟ್ ನಾವು ಸೆಕೆಂಡ್ ಯೂನಿಟ್ ಬಂದ್ರೆ ಕರೆಂಟ್ ಎಲೆಕ್ಟ್ರಿಸಿಟಿ, ಎಲೆಕ್ಟ್ರಿಕ್ ಕರೆಂಟ್, ದ ಫ್ಲೋ ಆಫ್ ಎಲೆಕ್ಟ್ರಿಕ್ ಚಾರ್ಜಸ್ ಇನ್ ಎ ಮೆಟಾಲಿಕ್ ಕಂಡಕ್ಟರ್, ಡ್ರಿಫ್ಟ್ ವೆಲಾಸಿಟಿ ಅಂಡ್ ಮೊಬಿಲಿಟಿ ಅಂಡ್ ದ ರಿಲೇಷನ್ ವಿತ್ ಎಲೆಕ್ಟ್ರಿಕ್ ಕರೆಂಟ್. ಒಟ್ಟಿಗೆ ಏನ್ ರಿಲೇಷನ್ ಇದೆ ಅನ್ನುವಂಥದ್ದು, ಯಾವುದಕ್ಕೆ, ಡ್ರಿಫ್ಟ್ ವೆಲಾಸಿಟಿಗೆ ಮತ್ತು ಮೊಬಿಲಿಟಿಗೆ. ಓಮ್ಸ್ ಲಾ, ಎಲೆಕ್ಟ್ರಿಕಲ್ ರೆಸಿಸ್ಟೆನ್ಸ್, VI ಕ್ಯಾರೆಕ್ಟರಿಸ್ಟಿಕ್ಸ್, ಲೀನಿಯರ್ ಅಂಡ್ ನಾನ್ ಲೀನಿಯರ್. ಯಾವ್ದಕ್ಕೆ ಲೀನಿಯರ್ ಬರುತ್ತೆ, ಯಾವ್ದು ನಾನ್ ಲೀನಿಯರ್ ಬರುತ್ತೆ ಗೊತ್ತಿದೆ ನಿಮಗೆ. ನೆಕ್ಸ್ಟ್ ಎಲೆಕ್ಟ್ರಿಕಲ್ ಎನರ್ಜಿ ಅಂಡ್ ಪವರ್, ಎಲೆಕ್ಟ್ರಿಕಲ್ ರೆಸಿಸ್ಟಿವಿಟಿ ಅಂಡ್ ಕಂಡಕ್ಟಿವಿಟಿ, ಕಾರ್ಬನ್ ರೆಸಿಸ್ಟರ್ಸ್, ಕಲರ್ ಕೋಡ್ ಫಾರ್ ಕಾರ್ಬನ್ ರೆಸಿಸ್ಟರ್ಸ್, ಸೀರೀಸ್ ಅಂಡ್ ಪ್ಯಾರಲಲ್ ಕಾಂಬಿನೇಷನ್ ಆಫ್ ರೆಸಿಸ್ಟರ್ಸ್, ಟೆಂಪರೇಚರ್ ಡಿಪೆಂಡೆನ್ಸ್ ಆಫ್ ರೆಸಿಸ್ಟೆನ್ಸ್. ಇಷ್ಟು ವಿಷಯಗಳನ್ನ ನಾವು ನೋಡ್ಕೋಬೇಕು. ಇಲ್ಲೆಲ್ಲ ಕಲಿಸಿದೀವಿ, ಕ್ಲಾಸಲ್ಲಿ ನಡೆದಿರುತ್ತೆ ಇದು. ನೆಕ್ಸ್ಟ್ ಇಂಟರ್ನಲ್ ರೆಸಿಸ್ಟೆನ್ಸ್ ಆಫ್ ಎ ಸೆಲ್, ಪೊಟೆನ್ಷಿಯಲ್ ಡಿಫರೆನ್ಸ್ ಅಂಡ್ EMF ಆಫ್ ಎ ಸೆಲ್, ಕಾಂಬಿನೇಷನ್ ಆಫ್ ಸೆಲ್ಸ್ ಇನ್ ಸೀರೀಸ್ ಅಂಡ್ ಇನ್ ಪ್ಯಾರಲಲ್, ಎರಡೂ ಇದೆ. ಕಿರ್ಚಾಫ್ಸ್ ಲಾ ಅಂಡ್ ಸಿಂಪಲ್ ಅಪ್ಲಿಕೇಶನ್ಸ್,
Wheaton's bridge, meter bridge. Potentiometer, principle and application to measure potential difference. ಈಗ ನಾವು ಕಂಪ್ಯಾರಿಸನ್ ಮಾಡ್ತೀವಲ್ಲ, and for comparing EMF of two cells, measurement of internal resistance of a cell. ಇಷ್ಟು ಗೊತ್ತಿರಬೇಕು. ಇದ್ರ ಮೇಲೆ ಪ್ರಾಬ್ಲಮ್ ಬರ್ಬೋದು ಅಂತ ನಿಮಗೆ ಅರ್ಥ ಆಗುತ್ತೆ. ಓಕೆ, ಯೂನಿಟ್ ನಂಬರ್ 3 ಬಂದ್ರೆ ಮ್ಯಾಗ್ನೆಟಿಕ್ ಇಫೆಕ್ಟ್ ಆಫ್ ಕರೆಂಟ್ ಅಂಡ್ ಮ್ಯಾಗ್ನೆಟಿಸಮ್, ಈ ರೀತಿ ಹೆಡಿಂಗ್ ಕೊಡ್ತಾರೆ. ಸೊ ಇದು ಫುಲ್ ಒಂದು 2-3 ಚಾಪ್ಟರ್ನ ಕವರ್ ಮಾಡ್ಬಿಡ್ತಾರೆ. ಕಾನ್ಸೆಪ್ಟ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್, ಓರ್ಸ್ಟೆಡ್ ಎಕ್ಸ್ಪೆರಿಮೆಂಟ್ ಇದಿದೆ ಸಿಲೆಬಸ್ಗೆ. ಬಯೋಸವರ್ ಲಾ ಅಂಡ್ ಇಟ್ಸ್ ಅಪ್ಲಿಕೇಶನ್ ಟು ಕರೆಂಟ್ ಕ್ಯಾರಿಂಗ್ ಸರ್ಕ್ಯುಲರ್ ಲೋ. ಓಕೆ, ಇದು 5 ಮಾರ್ಕ್ಸ್ ಡೆರಿವೇಶನ್ ಕಲ್ತಿದ್ರಿ. Ampere's law and its application to infinitely long straight wire, straight and toroidal solenoids. Straight and toroidal solenoids ಅಂದ್ರೆ ಏನು ಗೊತ್ತಾ? ನಾವು ಸ್ಟ್ರೇಟ್ ಇದೆ ಮತ್ತೆ ಟೊರಾಯ್ಡಲ್ ಹೀಗೆ ಸುತ್ತಾಕೊಂಡಿದೆ ಅಂತ. ಸ್ಟ್ರೇಟ್ ಇದ್ರೆ ನಾವು ಸೊಲೆನಾಯ್ಡ್ ಅಂತ ಕರಿತೀವಿ, ಸುತ್ತಾಕೊಂಡಿದ್ರೆ ಟೊರಾಯ್ಡ್ ಅಂತ ನಮ್ಮ ಸಿಲೆಬಸ್ ಅಲ್ಲಿ ನಾವು ಕಲ್ತಿದೀವಿ ಅಲ್ವಾ. ಸೊ ಅದು ಕೂಡ ಇನ್ಕ್ಲೂಡ್ ಇದೆ. ಫೋರ್ಸ್ ಆನ್ ಎ ಮೂವಿಂಗ್ ಚಾರ್ಜ್ ಇನ್ ಯೂನಿಫಾರ್ಮ್ ಮ್ಯಾಗ್ನೆಟಿಕ್ ಅಂಡ್ ಎಲೆಕ್ಟ್ರಿಕ್ ಫೀಲ್ಡ್ಸ್ ಅಲ್ವಾ. ಚಾಪ್ಟರ್ ಓಪನ್ ಮಾಡ್ತಿದ್ದಂಗೆ ಬರುತ್ತೆ ಅಲ್ಲಿ. ಫೋರ್ಸ್ ಆನ್ ಎ ಮೂವಿಂಗ್ ಚಾರ್ಜ್ ಇನ್ ಯೂನಿಫಾರ್ಮ್ ಮ್ಯಾಗ್ನೆಟಿಕ್ ಅಂಡ್ ಎಲೆಕ್ಟ್ರಿಕ್ ಫೀಲ್ಡ್, ಎರಡು ಫೋರ್ಸ್ ಇರುತ್ತೆ, ಎಫ್ ಬಿ ಮತ್ತು ಎಫ್ ಬಿ ಅನ್ನುವಂಥದ್ದು. ಸೈಕ್ಲೋಟ್ರಾನ್. ಓಕೆ, ಸೊ ಲಾರೆಂಜ್ ಫೋರ್ಸ್ ಅಂತ ಹೇಳ್ತಾರೆ, ನನ್ನ ಸಡನ್ ನೆನಪಾಗಿ. ನೆಕ್ಸ್ಟ್, ಫೋರ್ಸ್ ಆನ್ ಎ ಕರೆಂಟ್ ಕ್ಯಾರಿಂಗ್ ಕಂಡಕ್ಟರ್ ಇನ್ ಎ ಯೂನಿಫಾರ್ಮ್ ಮ್ಯಾಗ್ನೆಟಿಕ್ ಫೀಲ್ಡ್. ಫೋರ್ಸ್ ಆನ್ ಎ ಕರೆಂಟ್ ಕ್ಯಾರಿಂಗ್ ಕಂಡಕ್ಟರ್ ಇನ್ ಯೂನಿಫಾರ್ಮ್ ಮ್ಯಾಗ್ನೆಟಿಕ್ ಫೀಲ್ಡ್ ಒಂದು ಸ್ಮಾಲ್ ಡೆರಿವೇಶನ್ ಇದೆ ಅಲ್ವಾ. ಫೋರ್ಸ್ ಬಿಟ್ವೀನ್ ಟೂ ಪ್ಯಾರಲಲ್ ಕರೆಂಟ್ ಕ್ಯಾರಿಂಗ್ ಕಂಡಕ್ಟರ್ಸ್, ಡೆಫಿನೇಷನ್ ಆಫ್ ಆಂಪಿಯರ್. 5 ಮಾರ್ಕ್ಸ್ ಕ್ವಶನ್. ನಿಮ್ಗೆ ಯಾಕೆ ನೆನಪು ಮಾಡ್ತಾ ಇದ್ದೀನಿ ಅಂದ್ರೆ ನೀವು ಓದಿದ್ದೀರಾ ಇದನ್ನೆಲ್ಲ ಅಂತೇಳಿ, ಇಲ್ಲದೆ ಇರೋದನ್ನ ಮೆನ್ಷನ್ ಮಾಡ್ತೀನಿ, ನಾನು ಹೇಳ್ತೀನಿ ಅದು. ಓಕೆ, ನೆಕ್ಸ್ಟ್, a torque experienced by a current loop in a magnetic field, moving coil galvanometer, its current sensitivity and conversion to ammeter and voltmeter. ಓಕೆ, ಇದು ಗೊತ್ತಿದೆ ಅಲ್ವಾ. ನೆಕ್ಸ್ಟ್, ಕರೆಂಟ್ ಲೂಪ್ ಆಸ್ ಎ ಮ್ಯಾಗ್ನೆಟಿಕ್ ಡೈಪೋಲ್ ಅಂಡ್ ಇಟ್ಸ್ ಮ್ಯಾಗ್ನೆಟಿಕ್ ಡೈಪೋಲ್ ಮೂಮೆಂಟ್. ಡೆರಿವೇಶನ್ ಇದೆ ಇದು. ನೆಕ್ಸ್ಟ್, ಮ್ಯಾಗ್ನೆಟಿಕ್ ಡೈಪೋಲ್ ಮೂಮೆಂಟ್ ಆಫ್ ಎ ರಿವಾಲ್ವಿಂಗ್ ಎಲೆಕ್ಟ್ರಾನ್, ಇದು ಒಂದು ಡೆರಿವೇಶನ್ ಇದೆ. ನೆಕ್ಸ್ಟ್, ಮ್ಯಾಗ್ನೆಟಿಕ್ ಫೀಲ್ಡ್ ಇಂಟೆನ್ಸಿಟಿ ಡ್ಯೂ ಟು ಎ ಮ್ಯಾಗ್ನೆಟಿಕ್ ಡೈಪೋಲ್ ಅಂದ್ರೆ ಬಾರ್ ಮ್ಯಾಗ್ನೆಟ್ along its axis and perpendicular to its axis. ಯಾವ ಡೆರಿವೇಶನ್ ಬೇಕು? ಸೇಮ್ ಎಲೆಕ್ಟ್ರಿಕ್ ಡೈಪೋಲ್ ನ ಡೆರಿವೇಶನ್ ತರನೇ ಬರುತ್ತೆ. ಅದನ್ನ ಎಕ್ಸ್ಪ್ರೆಷನ್ ಇಟ್ಕೊಂಡು ಇದನ್ನ ಆರಾಮ್ ಬರೆದು ಬಿಡ್ಬೋದು. ಅದ್ರ ಮೇಲೆ ಪ್ರಾಬ್ಲಮ್ ಕೊಡ್ತೀವಿ ಅಂತ ಅವ್ರು ಹೇಳಿರೋದು, ಅಂದ್ರೆ ಸಿಲೆಬಸ್ ಇನ್ಕ್ಲೂಡ್ ಅಂತ ಹೇಳಿ. ಅಲ್ಲಿ ನೆಕ್ಸ್ಟ್ ಏನಾಗುತ್ತೆ, ಟಾರ್ಕ್ ಆನ್ ಎ ಮ್ಯಾಗ್ನೆಟಿಕ್ ಡೈಪೋಲ್. ಟಾರ್ಕ್ ಬಾರ್ ಮ್ಯಾಗ್ನೆಟ್ ಅನ್ನ ಅಥವಾ ಕಂಪಸ್ ನೀಡ್ಲ್ ಅನ್ನ ನಾವು ಮ್ಯಾಗ್ನೆಟಿಕ್ ಫೀಲ್ಡ್ ಅಲ್ಲಿ ಇಟ್ಟರೆ, ಇನ್ನು ಯೂನಿಫಾರ್ಮ್ ಮ್ಯಾಗ್ನೆಟಿಕ್ ಫೀಲ್ಡ್ ಅಲ್ಲಿ ಇಟ್ಟಾಗ ಅಲ್ಲಿ ನೋಡಿ ಟೈಮ್ ಪೀರಿಯಡ್ ಬರುತ್ತೆ, ಅವೆಲ್ಲ ಬರುತ್ತಲ್ವಾ. ಅದು ಬಾರ್ ಮ್ಯಾಗ್ನೆಟ್ ಆಸ್ ಅನ್ ಈಕ್ವಲೆಂಟ್ ಸೊಲೆನಾಯ್ಡ್ ಅಂತ. ನೆಕ್ಸ್ಟ್, ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್, ಇದರ ಫೀಲ್ಡ್ ಲೈನ್ಸ್ ಇನ ಪ್ರಾಪರ್ಟೀಸ್ ಎಲ್ಲ ಬರುತ್ತಲ್ವಾ. ಅರ್ತ್ಸ್ ಮ್ಯಾಗ್ನೆಟಿಕ್ ಫೀಲ್ಡ್ ಅಂಡ್ ಮ್ಯಾಗ್ನೆಟಿಕ್ ಎಲಿಮೆಂಟ್ಸ್. ಮ್ಯಾಗ್ನೆಟಿಕ್ ಎಲಿಮೆಂಟ್ಸ್ ಅಂದ್ರೆ ಮುಗೀತು, ಡಿಪ್, ಇನ್ಕ್ಲಿನೇಷನ್, ಹಾರಿಜಾಂಟಲ್ ಕಂಪೋನೆಂಟ್ ಆಫ್ ದ ಅರ್ತ್, ಇವೆಲ್ಲ ಬಂತು ಅಂತೇಳಿ. ಆಮೇಲೆ ಪ್ಯಾರಾ, ಡಯಾ ಅಂಡ್ ಫೆರೋಮ್ಯಾಗ್ನೆಟಿಕ್ ಸಬ್ಸ್ಟೆನ್ಸಸ್ ವಿತ್ ಎಕ್ಸಾಂಪಲ್. ಎಲೆಕ್ಟ್ರೋಮ್ಯಾಗ್ನೆಟಿಕ್ ಅಂಡ್ ಫ್ಯಾಕ್ಟರ್ಸ್ ಅಫೆಕ್ಟಿಂಗ್ ದರ್ ಸ್ಟ್ರೆಂತ್ಸ್. ಇವಲ್ಲಿ ಸಸೆಪ್ಟಿಬಿಲಿಟಿ, ಪರ್ಮಿಯಾಬಿಲಿಟಿ ಇವೆಲ್ಲ ವ್ಯಾಲ್ಯೂಸ್ ಅನ್ನ ನೋಡ್ತಿರಲ್ಲ, ಅದೆಲ್ಲ ಇದರಲ್ಲಿ ಇನ್ಕ್ಲೂಡ್ ಆಗುತ್ತೆ. ಪರ್ಮನೆಂಟ್ ಮ್ಯಾಗ್ನೆಟ್ಸ್. ನೆಕ್ಸ್ಟ್ ನಾವು ಯೂನಿಟ್ 4ಗೆ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್ ಅಂಡ್ ಅಲ್ಟರ್ನೇಟಿಂಗ್ ಕರೆಂಟ್ ಬಂದ್ರೆ, ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್ ಅದರಲ್ಲಿ ಫ್ಯಾರಡೇಸ್ ಲಾ, ಇಂಡ್ಯೂಸ್ಡ್ ಇಎಂಎಫ್ ಅಂಡ್ ಕರೆಂಟ್. ನೆಕ್ಸ್ಟ್, ಲೆಂಜಸ್ ಲಾ, ಎಡ್ಡಿ ಕರೆಂಟ್ಸ್, ಸೆಲ್ಫ್ ಅಂಡ್ ಮ್ಯೂಚುವಲ್ ಇಂಡಕ್ಟೆನ್ಸ್. ಅಲ್ಟರ್ನೇಟಿಂಗ್ ಕರೆಂಟ್ಸ್, ಪೀಕ್ ಅಂಡ್ RMS ವ್ಯಾಲ್ಯೂ ಆಫ್ ಅಲ್ಟರ್ನೇಟಿಂಗ್ ಕರೆಂಟ್ ಆರ್ ವೋಲ್ಟೇಜ್, ಈ ರಿಲೇಷನ್ ಗೊತ್ತಿರಬೇಕು. ರಿಯಾಕ್ಟೆನ್ಸ್ ಅಂಡ್ ಇಂಪೆಡೆನ್ಸ್ ಗೊತ್ತಾಗುತ್ತಲ್ಲ ಡಿಫ್ರೆನ್ಸ್. ಓಕೆ, LC ಆಸಿಲೇಷನ್ಸ್, ಕ್ವಾಲಿಟೇಟಿವ್ ಟ್ರೀಟ್ಮೆಂಟ್ ಓನ್ಲಿ. ಆಮೇಲೆ LCR ಸೀರೀಸ್ ಸರ್ಕ್ಯೂಟ್, ರಿಸೋನೆನ್ಸ್, ಪವರ್ ಇನ್ AC ಸರ್ಕ್ಯೂಟ್, ವಾಟ್ಲೆಸ್ ಕರೆಂಟ್. ವಾಟ್ಲೆಸ್ ಕರೆಂಟ್ ಅಂದ್ರೆ ಏನು ಅಂತ ಅದು ಕೂಡ ಗೊತ್ತಿರಬೇಕು. AC ಜನರೇಟರ್ ಅಂಡ್ ಟ್ರಾನ್ಸ್ಫಾರ್ಮರ್, ಇದಿಷ್ಟು ಇಲ್ಲಿ ಇನ್ಕ್ಲೂಡ್ ಆಗುತ್ತೆ. ಓಕೆ, ನೆಕ್ಸ್ಟ್ 5 ಬಂದ್ರೆ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್. ಇಲ್ಲಿ ನೀಡ್ ಫಾರ್ ಡಿಸ್ಪ್ಲೇಸ್ಮೆಂಟ್ ಕರೆಂಟ್. ನೆಕ್ಸ್ಟ್, ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ಅಂಡ್ ದೇರ್ ಕ್ಯಾರೆಕ್ಟರಿಸ್ಟಿಕ್ಸ್, ಕ್ವಾಲಿಟೇಟಿವ್ ಐಡಿಯಾಸ್ ಓನ್ಲಿ. ನೆಕ್ಸ್ಟ್, ಟ್ರಾನ್ಸ್ವರ್ಸ್ ನೇಚರ್ ಆಫ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್. ನೆಕ್ಸ್ಟ್, ಎಲೆಕ್ಟ್ರೋಮ್ಯಾಗ್ನೆಟಿಕ್ ಸ್ಪೆಕ್ಟ್ರಮ್ ಯಾವ್ಯಾವುದು? ರೇಡಿಯೋ ವೇವ್ಸ್, ಮೈಕ್ರೋವೇವ್ಸ್, ಇನ್ಫ್ರಾರೆಡ್, ವಿಸಿಬಲ್, ಅಲ್ಟ್ರಾವೈಲೆಟ್, ಎಕ್ಸ್ರೇಸ್, ಗಾಮಾ ರೇಸ್, ಇನ್ಕ್ಲೂಡಿಂಗ್ ಎಲಿಮೆಂಟರಿ ಫ್ಯಾಕ್ಟ್ಸ್ ಅಬೌಟ್ ದರ್ ಯೂಸಸ್. ಅದನ್ನು ಎಲ್ಲೆಲ್ಲಿ ಯೂಸ್ ಮಾಡ್ತೀವಿ ಅನ್ನೋದು ಗೊತ್ತಿರಬೇಕು ಅಂತೇಳಿ. ನೆಕ್ಸ್ಟ್ ನಾವು 6ಗೆ ಬಂದ್ರೆ ಆಪ್ಟಿಕ್ಸ್ ಅಂತ ಹೇಳ್ತಾರೆ. ರಿಫ್ಲೆಕ್ಷನ್ ಆಫ್ ಲೈಟ್, ಸ್ಪೆರಿಕಲ್ ಮಿರರ್ ಫಾರ್ಮುಲಾ. ಬಟ್ ಇಲ್ಲಿ ರಿಫ್ಲೆಕ್ಷನ್ ಬಂದಾಗ ಸ್ಪೆರಿಕಲ್ ಮಿರರ್ಸ್ ಅಂದ್ಕೊಳ್ಳಿ ಎಲ್ಲ ಬಂತಲ್ಲ, ಮ್ಯಾಗ್ನಿಫಿಕೇಶನ್ ಇರ್ಬೋದು ಅಥವಾ ಸೈನ್ ಕನ್ವೆನ್ಷನ್ ಇರ್ಬೋದು, ಇಮೇಜ್ ಫಾರ್ಮೇಶನ್ ಇರ್ಬೋದು, ಎಲ್ಲ ಬಂತು ಮಿರರ್ ಫಾರ್ಮುಲಾ. ಆಮೇಲೆ ರಿಫ್ರಾಕ್ಷನ್ ಆಫ್ ಲೈಟ್, ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ ಅಂಡ್ ಇಟ್ಸ್ ಅಪ್ಲಿಕೇಶನ್ಸ್, ಆಪ್ಟಿಕಲ್ ಫೈಬರ್ಸ್. ಅಪ್ಲಿಕೇಶನ್ಸ್ ಅಂತ ಹೇಳಿ ಮತ್ತೆ ಆಪ್ಟಿಕಲ್ ಫೈಬರ್ ಅನ್ನು ಮೆನ್ಷನ್ ಮಾಡಿದ್ದಾರೆ ಅಲ್ವಾ. ಓಕೆ,
ನೆಕ್ಸ್ಟ್ ರಿಫ್ರಾಕ್ಷನ್ ಎಟ್ ಸ್ಫೆರಿಕಲ್ ಸರ್ಫೇಸ್, ಒಂದು 5 ಮಾರ್ಕ್ಸ್ ಡೆರಿವೇಶನ್ ಇದೆಯಲ್ವ ಅದು, ಎನ್ ಯು ವಿ ಅಂಡ್ ಆರ್ ಅನ್ನುವಂಥದ್ದು. ನೆಕ್ಸ್ಟ್ ಲೆನ್ಸಸ್, ಥಿನ್ ಲೆನ್ಸ್ ಫಾರ್ಮುಲಾ, ಲೆನ್ಸ್ ಮೇಕರ್ಸ್ ಫಾರ್ಮುಲಾ, ಮ್ಯಾಗ್ನಿಫಿಕೇಶನ್, ಪವರ್ ಆಫ್ ಎ ಲೆನ್ಸ್, ಕಾಂಬಿನೇಷನ್ ಆಫ್ ಥಿನ್ ಲೆನ್ಸಸ್ ಇನ್ ಕಾಂಟ್ಯಾಕ್ಟ್. ಓಕೆ ಫೈನ್, ನಮ್ಮ ಬುಕ್ ಅಲ್ಲಿರೋ ಅಷ್ಟೇ ಇದೆ ಇದರಲ್ಲಿ. ಕಾಂಬಿನೇಷನ್ ಆಫ್ ಎ ಲೆನ್ಸ್ ಅಂಡ್ ಎ ಮಿರರ್, ಇದು ನಿಮಗೆ ಕ್ಲಾಸಲ್ಲಿ ಯಾರು ಹೇಳಿರೋದಿಲ್ಲ, ಅಂದ್ರೆ ಸಾಮಾನ್ಯವಾಗಿ ಹೇಳೋದಿಲ್ಲ ಅಂತೇಳಿ. ಯಾರು ಅಂದ್ರೆ ಯಾರೋ ಸರ್ ಹೇಳಿರ್ಬೋದಪ್ಪ, ಅಷ್ಟೆಲ್ಲ ದೊಡ್ಡ ಮಾತಲ್ಲ. ಬಟ್ ಕಾಂಬಿನೇಷನ್ ಆಫ್ ಲೆನ್ಸ್ ಅಂಡ್ ಮಿರರ್ ಅನ್ನೋದು ಸ್ವಲ್ಪ ಹೈ ಲೆವೆಲ್, ಅಂದ್ರೆ ಕಲ್ತ ಮೇಲೆ ತುಂಬಾ ಈಸಿ ಬಿಡಿ. ಸೊ ಅದನ್ನು ನೀವು ಎಕ್ಸ್ಟ್ರಾ ಕಲಿಬೇಕಾಗಬಹುದು, ಯಾಕಂದ್ರೆ ನಾನಂತೂ ಕ್ಲಾಸಲ್ಲಿ ಅದನ್ನು ಹೇಳಿರಲ್ಲ ಥಿಯರಿ ಕ್ಲಾಸಲ್ಲಿ. ರಿಫ್ರಾಕ್ಷನ್ ಅಂಡ್ ಡಿಸ್ಪರ್ಷನ್ ಆಫ್ ಲೈಟ್ ಥ್ರೂ ಎ ಪ್ರಿಸಮ್. ಓಕೆ, ಇದು ಗೊತ್ತು ನಮಗೆ. ಸ್ಕ್ಯಾಟರಿಂಗ್ ಆಫ್ ಲೈಟ್, ಬ್ಲೂ ಕಲರ್ ಆಫ್ ದ ಸ್ಕೈ ಅಂಡ್ ರೆಡಿಶ್ ಅಪಿಯರೆನ್ಸ್ ಆಫ್ ದ ಸನ್ ಅಟ್ ದ ಸನ್ರೈಸ್ ಅಂಡ್ ಸನ್ಸೆಟ್. ಇದು ಸ್ಕ್ಯಾಟರಿಂಗ್, ರೇಲಿ ಸ್ಕ್ಯಾಟರಿಂಗ್ ಲಾ ಇದೆಯಲ್ಲ ಅದ್ರ ಮೇಲೆ ಇರುವಂತದ್ದು. ನೆಕ್ಸ್ಟ್ ಆಪ್ಟಿಕಲ್ ಇನ್ಸ್ಟ್ರೂಮೆಂಟ್ಸ್, ಅದರಲ್ಲಿ ಹ್ಯೂಮನ್ ಐ, ಇದನ್ನು ನಾವು ಕಲಿಸಿಲ್ಲ. ಕರೆಕ್ಷನ್ಸ್ ಎಲ್ಲ ಇದೆ, ಅದನ್ನ ಅವರು 2022 ಸಿಲೆಬಸ್ ಅಂತಾನೆ ಮೆನ್ಷನ್ ಮಾಡಿದ್ದಾರೆ, ಅದರಲ್ಲಿ ಇದನ್ನು ಕೊಟ್ಟಿದ್ದಾರೆ. ಏನ್ ಮಾಡ್ತಾರೋ ನನಗೆ ಗೊತ್ತಿಲ್ಲ. ಇಮೇಜ್ ಫಾರ್ಮೇಶನ್ ಅಂಡ್ ಅಕೊಮಡೇಷನ್, ಕರೆಕ್ಷನ್ ಆಫ್ ಐ ಡಿಫೆಕ್ಟ್ಸ್, ಮಯೋಫಿಯಾ ಅಂಡ್ ಹೈಪರ್ಮೆಟ್ರೋಫಿಯಾ ಯೂಸಿಂಗ್ ಲೆನ್ಸಸ್. ಏನು ಸಿಂಪಲ್ ಇದೆ ಬಿಡಿ, 10 ನಿಮಿಷ ಕೂತ್ಕೊಂಡ್ರೆ ಕಲ್ತು ಬಿಡ್ತೀರಿ ಇದನ್ನ. ಮಯೋಫಿಯಾ ಇರ್ಬೋದು, ಹೈಪರ್ಮೆಟ್ರೋಫಿಯಾ, ಕರೆಕ್ಷನ್ಸ್, ಲೆನ್ಸ್ ಯಾವ್ದು ಯೂಸ್ ಮಾಡಬೇಕು, ಇವೆಲ್ಲ ಈಸಿ ಇದೆ. ಸೊ ನೆಕ್ಸ್ಟ್ ಮೈಕ್ರೋಸ್ಕೋಪ್ಸ್ ಅಂಡ್ ಆಸ್ಟ್ರೋನಾಮಿಕಲ್ ಟೆಲಿಸ್ಕೋಪ್, ಇದು ಕಲ್ತಿದ್ವಿ. ರಿಫ್ಲೆಕ್ಟಿಂಗ್ ಅಂಡ್ ರಿಫ್ರಾಕ್ಟಿಂಗ್, ಓಕೆ, ಯಾವುದು ಆಸ್ಟ್ರೋನಾಮಿಕಲ್ ಟೆಲಿಸ್ಕೋಪ್ ಇದೆಯಲ್ಲ, ಟೆಲಿಸ್ಕೋಪಿಗೆ 2 ಬೇಕು ಅಂತ ಹೇಳ್ತಾ ಇದ್ದಾರೆ, 2 ನಮ್ಮ ಟೆಕ್ಸ್ಟ್ ಅಲ್ಲಿ ಇದೆ ಬಿಡಿ. ಅಂಡ್ ದರ್ ಮ್ಯಾಗ್ನಿಫೈಯಿಂಗ್ ಪವರ್ಸ್, ಓಕೆ, ಅದು ಕಲಿಸಿರ್ತೀವಿ. ನೆಕ್ಸ್ಟ್ ಅದೇ ಆಪ್ಟಿಕ್ಸ್ ಅಲ್ಲಿ ವೇವ್ ಆಪ್ಟಿಕ್ಸ್ ಅನ್ನ ಸೇರಿಸಿರ್ತಾರೆ. ವೇವ್ ಫ್ರಂಟ್ ಅಂಡ್ ಹೈಜನ್ಸ್ ಪ್ರಿನ್ಸಿಪಲ್, ರಿಫ್ಲೆಕ್ಷನ್ ಅಂಡ್ ರಿಫ್ರಾಕ್ಷನ್ ಆಫ್ ಪ್ಲೇನ್ ವೇವ್ ಅಟ್ ಎ ಪ್ಲೇನ್ ಸರ್ಫೇಸ್ ಯೂಸಿಂಗ್ ವೇವ್ ಫ್ರಂಟ್ಸ್. ಓಕೆ, ನೋ ಪ್ರಾಬ್ಲಮ್. Proof of loss of reflection and refraction using Huygens principle. Okay. Interference, Young's double slit double hole experiment. Okay. And expression for fringe width. Coherent sources and sustained interference of light. Okay. Well, no problem illa theory class alli helirthive. Diffraction due to a single slit, width of central maxima. Okay. Next, optics alli resolving power of a microscope and astronomical telescope. Okay. Polarization, plane polarized light ಎಲ್ಲ ಕಲ್ತಿರ್ತೀರಿ. ಬ್ರೂಸ್ಟರ್ಸ್ ಲಾ, ಯೂಸಸ್ ಆಫ್ ಪ್ಲೇನ್ ಪೊಲರೈಸ್ಡ್ ಲೈಟ್ ಅಂಡ್ ಪೊಲರೈಡ್ಸ್, ಯೂಸ್ ಅನ್ನ ಹೇಳಬೇಕು. ಎಲ್ಲ ಓಕೆ, ನೋ ಪ್ರಾಬ್ಲಮ್ ಅಲ್ವಾ. ಓಕೆ, ನೆಕ್ಸ್ಟ್ ಯೂನಿಟ್ ಬಂದ್ರೆ 7 ನಲ್ಲಿ ಡ್ಯುಯಲ್ ನೇಚರ್ ಆಫ್ ಮ್ಯಾಟರ್ ಅಂಡ್ ರೇಡಿಯೇಷನ್, ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್, ಹರ್ಟ್ಜ್ ಅಂಡ್ ಲೆನಾರ್ಡ್ಸ್ ಅಬ್ಸರ್ವೇಷನ್ಸ್. ಓಕೆ, ಕಲಿತೀರಿ. ಐನ್ಸ್ಟೈನ್ಸ್ ಫೋಟೋ ಎಲೆಕ್ಟ್ರಿಕ್ ಇಕ್ವೇಶನ್, ಪಾರ್ಟಿಕಲ್ ನೇಚರ್ ಆಫ್ ಲೈಟ್. ಓಕೆ, ಇದು ಓಕೆ. Matter waves, wave nature of particles, de Broglie relation. Okay. Davison's Germer experiment, experimental details should be omitted. ಏನೇನು ಅರೇಂಜ್ಮೆಂಟ್ ಮಾಡಿದಾರೆ ಅದೆಲ್ಲ ಬೇಕಾಗಿಲ್ಲ, ಬಟ್ ಓನ್ಲಿ ಕನ್ಕ್ಲೂಷನ್ ಶುಡ್ ಬಿ ಎಕ್ಸ್ಪ್ಲೇನ್ಡ್. ಗೊತ್ತಾಯ್ತು. ಅಲ್ಲಿ ಡಿಫ್ರಾಕ್ಷನ್ ಆಗಿ ಒಂದು ಪಾರ್ಟಿಕಲ್, ಯಾವುದು ಎಲೆಕ್ಟ್ರಾನ್ ಪಾರ್ಟಿಕಲ್, ಅದು ವೇವ್ ನೇಚರ್ ತೋರಿಸುತ್ತೆ ಅನ್ನೋದನ್ನ ಪ್ರೂವ್ ಮಾಡ್ತೀವಿ. ಸೊ ಲ್ಯಾಂಬ್ಡಾ ಇಸ್ ಈಕ್ವಲ್ ಟು ಸಮ್ ಫ್ರಾಕ್ಷನ್ ಡಿವೈಡ್ ಬೈ ಸ್ಕ್ವೇರ್ ರೂಟ್ ಆಫ್ ವಿ ಬರುತ್ತಲ್ವಾ, 1.22 ನ್ಯಾನೋಮೀಟರ್ ಡಿವೈಡ್ ಬೈ ಸ್ಕ್ವೇರ್ ರೂಟ್ ಆಫ್ ವಿ, ಅದನ್ನ ಅಲ್ಲಿಂದ ಪ್ರಾಬ್ಲಮ್ ಬರ್ಬೋದು ಅನ್ನೋದು ಇದರ ಅರ್ಥ. ಓಕೆ, ನೆಕ್ಸ್ಟ್ ನಾವು 8ಗೆ ಬಂದ್ರೆ ಆಟಮ್ಸ್ ಅಂಡ್ ನ್ಯೂಕ್ಲಿಯೈ. ಇಲ್ಲಿ ಅಲ್ಫಾ ಪಾರ್ಟಿಕಲ್ ಸ್ಕ್ಯಾಟರಿಂಗ್ ಎಕ್ಸ್ಪೆರಿಮೆಂಟ್, ರುದರ್ಫೋರ್ಡ್ಸ್ ಮಾಡೆಲ್ ಆಫ್ ಆಟಮ್. ಓಕೆ, ಬೋರ್ ಮಾಡೆಲ್, ಎನರ್ಜಿ ಲೆವೆಲ್ಸ್, ಹೈಡ್ರೋಜನ್ ಸ್ಪೆಕ್ಟ್ರಮ್. ಓಕೆ, ಕಂಪೋಸಿಷನ್ ಅಂಡ್ ಇದು ಮುಗೀತು, ಆಟಮ್ದಲ್ಲಿ ಮುಗೀತು ನೋಡಿ. ಕಂಪೋಸಿಷನ್ ಅಂಡ್ ಸೈಜ್ ಆಫ್ ನ್ಯೂಕ್ಲಿಯಸ್, ಅಟಾಮಿಕ್ ಮಾಸಸ್, ಐಸೋಟೋಪ್ಸ್, ಐಸೋಬಾರ್ಸ್, ಐಸೋಟೋನ್ಸ್, ಇಷ್ಟು ಗೊತ್ತಿರಬೇಕು. ರೇಡಿಯೋ ಆಕ್ಟಿವಿಟಿ, ಅಲ್ಫಾ, ಬೀಟಾ ಅಂಡ್ ಗಾಮಾ ಪಾರ್ಟಿಕಲ್ಸ್ ಆರ್ ರೇಸ್ ಅಂತೀವಿ ನಾವು, ಯಾಕೆಂದ್ರೆ ಈ ಗಾಮಾ ಬಂದಾಗ ನಾವು ಪಾರ್ಟಿಕಲ್ಸ್ ಅನ್ನಕ್ಕಾಗಲ್ಲ, ಇದು ರೇಸ್ ಆಗಿರುತ್ತೆ, ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇನ್ ನೇಚರ್. ಅಲ್ಫಾ ಬೀಟಾ ನಾವು ಪಾರ್ಟಿಕಲ್ಸ್ ಅಂತೀವಿ ಅಲ್ವಾ. ಅಂಡ್ ದೇರ್ ಪ್ರಾಪರ್ಟೀಸ್, ಅದರ ನಂತರ ಡಿಕೆ ಲಾ. ಓಕೆ, ಮಾಸ್ ಎನರ್ಜಿ ರಿಲೇಷನ್, ಮಾಸ್ ಡಿಫೆಕ್ಟ್, ಬೈಂಡಿಂಗ್ ಎನರ್ಜಿ ಪರ್ ನ್ಯೂಕ್ಲಿಯಾನ್ ಅಂಡ್ ಇಟ್ಸ್ ವೇರಿಯೇಷನ್ ವಿತ್ ಮಾಸ್ ನಂಬರ್, ನ್ಯೂಕ್ಲಿಯರ್ ಫ್ಯೂಷನ್ ಅಂಡ್ ಫ್ಯೂಷನ್ ಎರಡೂ ಬೇಕು. ಲಾಸ್ಟ್ ಚಾಪ್ಟರ್ ಬಂದ್ರೆ ಎಲೆಕ್ಟ್ರಾನಿಕ್ ಡಿವೈಸಸ್ ಅಂತ ಹೇಳ್ತಾರೆ. ಇಲ್ಲಿ ಏನೇನಿದೆ ಅಂತ ನೋಡ್ಕೊಳ್ಳಿ, ಯಾಕಂದ್ರೆ ಇದು ಇಂಪಾರ್ಟೆಂಟ್. ಇಲ್ಲಿ ಕೆಲವು ನಾವು ಕಲಿಸಿರಲ್ಲ ನಿಮ್ಗೆ ರೆಗ್ಯುಲರ್ ಕ್ಲಾಸ್ ಅಲ್ಲಿ. ಎನರ್ಜಿ ಬ್ಯಾಂಡ್ಸ್ ಇನ್ ಸಾಲಿಡ್ಸ್, ಕ್ವಾಲಿಟೇಟಿವ್ ಐಡಿಯಾಸ್ ಓನ್ಲಿ. ಕಂಡಕ್ಟರ್ಸ್, ಇನ್ಸುಲೇಟರ್ಸ್ ಅಂಡ್ ಸೆಮಿ ಕಂಡಕ್ಟರ್. ಎನರ್ಜಿ ಬ್ಯಾಂಡ್ಸ್ ಅಂದಾಗ ನಾವು ಒಂದು ಬ್ಯಾಂಡ್ ಥಿಯರಿ ಯೂಸ್ ಮಾಡಿ ಎನರ್ಜಿ ಗ್ಯಾಪ್ ಅನ್ನೆಲ್ಲ ಮೆನ್ಷನ್ ಮಾಡಿ ಮಾತಾಡ್ತೀವಲ್ಲ, ಸೊ ಅದು ಗೊತ್ತಿರ್ಬೇಕು ನಿಮ್ಗೆ ಅಂತ ಹೇಳಿ. ಸೆಮಿ ಕಂಡಕ್ಟರ್, ಡಯೋಡ್, IV ಕ್ಯಾರೆಕ್ಟರಿಸ್ಟಿಕ್ಸ್ ಇನ್ ಫಾರ್ವರ್ಡ್ ಅಂಡ್ ರಿವರ್ಸ್ ಬಯಾಸ್. ಓಕೆ, ಡಯೋಡ್ ಆಸ್ ಎ ರೆಕ್ಟಿಫೈರ್, ಇವೆಲ್ಲ ಕಲ್ತಿದ್ದೀರಿ. IV ಕ್ಯಾರೆಕ್ಟರಿಸ್ಟಿಕ್ ಆಫ್ LED, ಅದಕ್ಕೂ ಬೇಕು IV ಕ್ಯಾರೆಕ್ಟರಿಸ್ಟಿಕ್ಸ್. ಡಯೋಡ್, ಸೋಲಾರ್ ಸೆಲ್ ಅಂಡ್ ಜೀನರ್ ಡಯೋಡ್, ಇಷ್ಟಕ್ಕೂ IV ಕ್ಯಾರೆಕ್ಟರಿಸ್ಟಿಕ್ಸ್ ಅನ್ನ ನೀವು ಹೇಳಬೇಕು ಅಂತ ಹೇಳಿ. ಓಕೆ, ಆ ಜೀನರ್ ಡಯೋಡ್ ಆಸ್ ಎ ವೋಲ್ಟೇಜ್ ರೆಗ್ಯುಲೇಟರ್, ಇದು ಕಲ್ತಿರ್ತೀರಿ.
ಜಂಕ್ಷನ್ ಟ್ರಾನ್ಸಿಸ್ಟರ್ ಬಿಟ್ಟಿರ್ತೀವಿ ನಾವು ಇದನ್ನು ಅಲ್ವಾ. ಸೊ ಜಂಕ್ಷನ್ ಟ್ರಾನ್ಸಿಸ್ಟರ್ ಆಕ್ಷನ್, ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಎ ಟ್ರಾನ್ಸಿಸ್ಟರ್, ಓಕೆ, ಟ್ರಾನ್ಸಿಸ್ಟರ್ ಆಸ್ ಆನ್ ಆಂಪ್ಲಿಫೈಯರ್, ಟಿ ಮಾಡೆಲ್ ಅಂದ್ರೆ ಕಾಮನ್ ಎಮಿಟರ್ ಕಾನ್ಫಿಗರೇಷನ್ ನಲ್ಲಿ, ಅಂಡ್ ಆಸಿಲೇಟರ್. ಇಷ್ಟು ಟೆಕ್ಸ್ಟ್ ಬುಕ್ ಅಲ್ಲಿ ಓಲ್ಡ್ ಬುಕ್ ಅಲ್ಲಿ ಸಿಗುತ್ತೆ ನಿಮ್ಗೆ. ಆಮೇಲೆ ಟ್ರಾನ್ಸಿಸ್ಟರ್ ಆಸ್ ಎ ಸ್ವಿಚ್ ಕೂಡ ಇದೆ. ಇಷ್ಟು ನಾವು ಬಿಟ್ಟಿದೀವಿ. ಈಗ ಹೊಸ ಬುಕ್ಕಿನ ಪ್ರಕಾರ ನಾವು ಇದನ್ನ ಕಲಿಸಲ್ಲ ನಿಮ್ಗೆ, ಇದಿಷ್ಟು ನೋಡ್ಕೋಬೇಕು ಎಕ್ಸ್ಟ್ರಾ. ಆಮೇಲೆ ಲಾಜಿಕ್ ಗೇಟ್ಸ್ ಕಲಿತೀರಿ ನೀವು, ಆರ್, ಆ್ಯಂಡ್, ನಾಟ್, ನ್ಯಾಂಡ್, ಆ್ಯಂಡ್ ನಾರ್. ಇಷ್ಟು ಗೇಟ್ಗಳ ಮೇಲೆ ಕ್ವಶನ್ಸ್ ಬರ್ಬೋದು ಅನ್ನುವಂಥದ್ದು. ಸೊ ಇಲ್ಲಿಗೆ ಸೆಕೆಂಡ್ PU ಸಿಲೆಬಸ್ ಫಿಸಿಕ್ಸ್ ಅನ್ನು ಕೂಡ ನಿಮ್ಮ ಮುಂದೆ ಇಟ್ಟಿದ್ದೇನೆ. ನೆಕ್ಸ್ಟ್ ಏನ್ ಬೇಕಾಗುತ್ತೆ ನೋಡೋಣ. ನೀವು ಕೇಳಿದ್ದೆಲ್ಲ ನಂತರ ಕೊಡಕ್ಕೆ ಸಾಧ್ಯ ಇಲ್ಲ, ಬಟ್ ಕ್ವಶನ್ಸ್ ಬಗ್ಗೆ ಮಾತಾಡೋಣ ಅನ್ನೋ ಮನಸ್ಸಿದೆ. ಯಾಕೆಂದ್ರೆ 10 ಕ್ವಶನ್ಸ್ ಚಾಯ್ಸ್ ಹೇಗಿರುತ್ತೆ ಸರ್, ಅದನ್ನ ಬರೆದ್ರೆ ಏನಾಗುತ್ತೆ, ಬರೀ ಅದನ್ನ ಜಾಸ್ತಿ ಬರೆದ್ರೆ ಏನಾಗುತ್ತೆ, ಇವನ್ನೆಲ್ಲ ಸ್ವಲ್ಪ ಬೇಕಾದ್ರೆ ಡಿಸ್ಕಸ್ ಮಾಡೋಣ. ಓಕೆ, ಸೊ ಜೊತೆಗೆ ನಿಮಗೆ ಶಾರ್ಟ್ಲಿ ನಾನು ಫಸ್ಟ್ PU ಇಂದನೋ ಅಥವಾ ಸೆಕೆಂಡ್ PU ಇಂದನೋ ನೀಟ್ ಅಂಡ್ KCT ಎರಡು ಜನಕ್ಕೂ ಯೂಸ್ ಆಗೋ ಹಾಗೆ ಮೆನ್ಷನ್ ಮಾಡ್ತೀನಿ. ಯಾವ್ದು ನೀಟಿಗೆ ಸಂಬಂಧಪಟ್ಟಿದೆ ನೋಡಿ. ಈಗ ಟ್ರಾನ್ಸಿಸ್ಟರ್ ತಗೊಂಡು CET ಮಕ್ಳು ಕಲ್ತ್ರೆ ಏನ್ ಪ್ರಯೋಜನ ಆಗಲ್ಲ, ಯಾಕಂದ್ರೆ ಅವ್ರಿಗೆ ಅದ್ರ ಮೇಲೆ ಕ್ವಶನ್ ಬರಲ್ಲ. ಬಟ್ ನೀಟ್ನವ್ರು ಕಲಿದೇ ಇದ್ರೆ ಲಾಸ್ ಆಗುತ್ತೆ ಅಲ್ವಾ. ಹಾಗಾಗಿ ಎಲ್ಲೆಲ್ಲಿ ಏನು ನಾನು ಇನ್ಕ್ಲೂಡ್ ಮಾಡ್ತೀನೋ ಅದನ್ನೆಲ್ಲ ಸೇರಿಸಿ ಮಾತಾಡ್ತಾ ಹೋಗೋಣ. ಓಕೆ, ಸೊ ಥ್ಯಾಂಕ್ ಯು.